ವಿನೇಶ್ ಫೋಗಟ್ಗಾದಂಥ ಒಂದು ಲೆಕ್ಕದಲ್ಲಿ ಏನು ಅಂದರೆ ಸೋಲಿದೆಯಲ್ಲ, ಅದು ಇದ್ದಕ್ಕಿದ್ದ ಹಾಗೆನೇ ಗೋಲ್ಡ್ ತನಕ ಬಂದು ಗೋಲ್ಡ್ಗೆ ಕೊರಳೊಡ್ತಾರೆ ಅನ್ನುವಂಥ ಸಂದರ್ಭದಲ್ಲಿ ಈ ರೀತಿ ನಿರಾಶಾದಾಯಕವಾಗಿ ವಾಪಸ್ ಬಂದಿದ್ದಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಭಾರತ ತನ್ನ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿತ್ತು. ಅಷ್ಟೇ ಅಲ್ಲ, ನ್ಯಾಯ ಒದಗಿಸಬೇಕು ಅನ್ನುವಂಥ ಕೂಗು ಎಲ್ಲೆಡೆ ಕೇಳಿ ಬಂದಿತ್ತು. ಈಗ ಅಂತಾರಾಷ್ಟ್ರೀಯ ಕ್ರೀಡಾ ಮಧ್ಯಸ್ಥಿಕೆ ಕೋರ್ಟ್ ಅಂದರೆ ಅಂತಾರಾಷ್ಟ್ರೀಯ ಕ್ರೀಡಾ ಮಧ್ಯಸ್ಥಿಕೆ ಕೋರ್ಟ್ ಏನಿದೆಯಲ್ಲ, ಸಿ ಎ ಎಸ್ ಅರ್ಜಿ ವಿಚಾರಣೆಗೆ ಸಮ್ಮತಿ ವ್ಯಕ್ತಪಡಿಸಿದೆ. ಇಂದು ಬೆಳಗ್ಗೆ 10 ಗಂಟೆಗೆ ವಿಚಾರಣೆ ನಡೆಯುತ್ತೆ ಅನ್ನುವಂಥ ಮಾತಿದೆ. ಭಾರತೀಯ ಕಾಲಮಾನದ ಪ್ರಕಾರ 1:30, ಅಲ್ಲಿನ ಕಾಲಮಾನದ ಪ್ರಕಾರ 10:30 ಆದರೆ ಭಾರತದ ಕಾಲಮಾನದ ಪ್ರಕಾರ 1:30 ಈ ಭವಿಷ್ಯ ತೀರ್ಮಾನ ಆಗಬಹುದು ಅನ್ನುವಂಥದ್ದು ಭಾರತದಿಂದ ಹರೀಶ್ ಸಾಳ್ವೆ ಮತ್ತು ವಿದುಷ್ಪತ್ ನೇಮಕಗೊಂಡಿದ್ದಾರೆ. ಕ್ರೀಡಾ ಕ್ಷೇತ್ರದ ನುರಿತ ವಕೀಲರಾಗಿರುವಂಥ ಹರೀಶ್ ಸಾಳ್ವೆ CAS ಕೋರ್ಟ್ನಿಂದ ಇವತ್ತು ತೀರ್ಪು ಬರುವಂಥ ಸಾಧ್ಯತೆ ಇದೆ. ಆ ರೀತಿ ಏನಾದರೂ ಬಂತು ಅಂತಂದರೆ ಅದೊಂದು ಇತಿಹಾಸ. ಯಾಕಂದರೆ ಏನ್ರಿ ತಮಾಷೆ ಸಂಗತಿನ, ಒಲಿಂಪಿಕ್ ಅಂತಿಮ ಸುತ್ತಿಗೆ ಆಗುವಂಥದ್ದೇನು ಸಾಮಾನ್ಯ ಸಂಗತಿನ, ಅದು ಒಲಿಂಪಿಕ್ಸ್ನ ಅರ್ಹತೆ ಗಳಿಸುವಂಥದ್ದೇ ದೊಡ್ಡ ಸಂಗತಿ. ಅದರಲ್ಲಿ ಹಂತ ಹಂತವಾಗಿ ಗೋಲ್ಡ್ ತನಕ ಬಂದು ನಿಂತು, ಬಂಗಾರದ ಪದಕ ತನಕ ಬಂದು ನಿಂತು ಅಲ್ಲಿಂದ ಸೋತು ಬರೋದಿದೆಯಲ್ಲ, ಇಡೀ ಭಾರತ ಅವನ ಲೆಕ್ಕದಲ್ಲಿ ಹೊಟ್ಟೆ ಉರಿಸ್ಕೊಂಡ್ಬಿಟ್ಟಿದೆ. ನೀವು ಯಾರು ಬಾಯ್ನಲ್ಲರ ಕೇಳಿ ಇದೇ ಮಾತು. ಅಂತೂ ಇಂತೂ ಅಂತಾರಾಷ್ಟ್ರೀಯ ಕ್ರೀಡಾ ಮಧ್ಯಸ್ಥಿಕೆ ಕೋರ್ಟ್ ಇದೆಯಲ್ಲ, ಇವತ್ತು ಯಾವ ತೀರ್ಮಾನ ಪ್ರಕಟಿಸುತ್ತೆ ನೋಡಬೇಕು.